This video education and information purpose only. ಸಹಕಾರ ಚಳುವಳಿ ಎಂದರೆ ಕೇವಲ ಸಂಘಗಳ ಇತಿಹಾಸವಲ್ಲ, ಇದು ರೈತರ ಆರ್ಥಿಕ ಸ್ವಾತಂತ್ರ್ಯದ ಕತೆ. ಈ ಚಳುವಳಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರಲ್ಲಿ ಒಬ್ಬರು ಸಿದ್ದನಗೌಡ ಪಾಟೀಲ್. 1900 ದಶಕದ ಆರಂಭದಲ್ಲಿ ಉತ್ತರ ಕರ್ನಾಟಕದ ರೈತರು ಸಾಹುಕಾರರ ಸಾಲದ ಬಲೆಗೆ ಸಿಲುಕಿದ್ದರು. ಬ್ಯಾಂಕ್ ಸೌಲಭ್ಯಗಳು ಕಡಿಮೆ ಇದ್ದವು. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮತ್ತು ಆರ್ಥಿಕ ನೆರವು ದೊರೆಯುವಂತೆ ಮಾಡಲು ಸಹಕಾರ ಚಳುವಳಿ ಆರಂಭವಾಯಿತು. 1904ರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆ್ಯಕ್ಟ್ ನಂತರ ಕರ್ನಾಟಕದಲ್ಲೂ ಸಹಕಾರ ಸಂಘಗಳು ಬೆಳೆಯತೊಡಗಿದವು. ಉತ್ತರ ಕರ್ನಾಟಕದಲ್ಲಿ ಈ ಚಳುವಳಿಯನ್ನು ಬಲಪಡಿಸಿದ ನಾಯಕರಲ್ಲಿ ಸಿದ್ದನಗೌಡ ಪಾಟೀಲ್ ಅವರ ಹೆಸರು ಪ್ರಮುಖವಾಗಿದೆ. ಅವರು ಸಹಕಾರ ತತ್ವಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುವಲ್ಲಿ ಮತ್ತು ಸಂಘಗಳ ಬೆಳವಣಿಗೆಯಲ್ಲಿ ಮಹತ್ವದ ಕೊಡುಗೆ ನೀಡಿದರು. ಮುಂದೆ ಬೆಳಗಾವಿ, ಧಾರವಾಡ, ವಿಜಯಪುರ, ಬಾಗಲಕೋಟೆ ಭಾಗಗಳಲ್ಲಿ ಕೃಷಿ ಸಹಕಾರ ಸಂಘಗಳು, ಹಾಲು ಉತ್ಪಾದಕರ ಸಹಕಾರ ಸಂಘಗಳು, ಸಹಕಾರಿ ಬ್ಯಾಂಕುಗಳು, ಸಕ್ಕರೆ ಕಾರ್ಖಾನೆಗಳು ವೇಗವಾಗಿ ಅಭಿವೃದ್ಧಿ ಹೊಂದಿದವು. ಇದರಿಂದ ರೈತರು ಸಾಲ ಪಡೆಯುವವರಲ್ಲ, ಸಂಘಗಳ ಸದಸ್ಯರು ಮತ್ತು ಪಾಲುದಾರರೂ ಆದರು. ಇಂದು ಸಹಕಾರ ಕ್ಷೇತ್ರವು ಲಕ್ಷಾಂತರ ರೈತರು ಮತ್ತು ಗ್ರಾಮೀಣ ಕುಟುಂಬಗಳ ಜೀವನೋಪಾಯ ಆಧಾರವಾಗಿದೆ. ಥ್ಯಾಂಕ್ ಯು.